ನಮಗೆ ಬಗೆ ಬಗೆಯ ರೋಗ ರುಜಿನಗಳು ಸಹಜ, ಅದೆಲ್ಲ ದೂರ ಆಗ್ಬೇಕು ಅಂತಿದ್ರೆ ದೇವರ ಪ್ರಾರ್ಥನೆ ಮಾಡ್ತೇವೆ. ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಎಷ್ಟು ಮುಖ್ಯವೋ ನಮ್ಮ ಪ್ರಯತ್ನವೂ ಅಷ್ಟೇ ಮುಖ್ಯ. ಹಕ್ಕಿ ಹಾರಬೇಕಾದ್ರೆ 2 ರೆಕ್ಕೆ ಬೇಕು, ಒಂದೇ ರೆಕ್ಕೆಯಿಂದ ಆಗೋದಿಲ್ಲ. ಆ 2 ರೆಕ್ಕೆಯಲ್ಲಿ ಮತ್ತೆ ಎಡಗಡೆ ರೆಕ್ಕೆ ಮುಖ್ಯವೋ ಬಲಗಡೆ ರೆಕ್ಕೆ ಮುಖ್ಯವೋ ಕೇಳಿದರೆ ಇಲ್ಲ, ಎರಡೂ ಮುಖ್ಯ. ಅದರಂತೆ ನಮ್ಮ ಆರೋಗ್ಯದಲ್ಲಿ ದೇವರ ಪ್ರಾರ್ಥನೆ, ಭಗವಂತ ಅನುಗ್ರಹ ಎಷ್ಟು ಮುಖ್ಯವೋ ನಮ್ಮ ಪ್ರಯತ್ನವೂ ಅಷ್ಟೇ ಮುಖ್ಯ. ನಮ್ಮ ಡಾಕ್ಟರ್ MS ಶ್ರೀಧರ್ ಅವರು ಬೆಳೆಯುತ್ತಿರುವ ಈ ಬೆಂಗಳೂರಿಗೆ ನೂತನವಾಗಿ ಇರತಕ್ಕಂತಹ ಒಂದು ಆತ್ರೇಯ ಅನ್ನುವ ಹೆಸರಿನ ಸುಸಜ್ಜಿತವಾಗಿರತಕ್ಕಂತಹ ಆಸ್ಪತ್ರೆಯೊಂದನ್ನು ನೀಡ್ತಾ ಇದ್ದಾರೆ. ಅವರ ಈ ಕಾರ್ಯಕ್ಕೆ ಭಗವಂತ ಅನುಗ್ರಹವೂ ಬೇಕು ಅಂತ ಹೇಳಿಕೊಂಡು ಒಳಗಡೆ ಅನೇಕ ಭಗವಂತನ ಪ್ರತೀಕಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಕೃಷ್ಣನ ಅನುಗ್ರಹ, ಇವರೆಲ್ಲರ ಪರಿಪೂರ್ಣವಾದ ಪ್ರಯತ್ನ. ಒಂದು ಫ್ಯಾಮಿಲಿಯಿಂದ 10 ಮಂದಿ ಡಾಕ್ಟರ್ಸ್ ಇಲ್ಲಿ ಸೇವಾ ನಿರತರಾಗಿದ್ದಾರೆ. ದಶೇತಿ ಪೂರ್ಣ ಮುದ್ದಿಷ್ಟಂ ಅಂತ ಹೇಳಿಕೊಂಡು ಸಂಸ್ಕೃತದಲ್ಲಿ ಒಂದು ಮಾತು. ದಶ ಅಂತ ಹೇಳಿದ್ರೆ ಪೂರ್ಣ ಅಂತೆ, 10 ಇದ್ರೆ ಪೂರ್ಣ. 1ರಿಂದ ಪ್ರಾರಂಭ ಮಾಡಿಕೊಂಡದ್ದು 10ಅಲ್ಲಿ ಕೊನೆಗೊಳ್ಳುತ್ತೆ. ಮತ್ತೆ ಇನ್ನೇನಿದ್ರು ಕೂಡ ಮತ್ತೆ ಅದರದ್ದು ರಿಪಿಟೇಷನ್ ಅಷ್ಟೇ. ಹಾಗಾಗಿ ಪೂರ್ಣವಾಗಿರತಕ್ಕಂತಹ ಸೌಲಭ್ಯವನ್ನು ಹೊಂದಿರತಕ್ಕಂತಹ ಈ ಆಸ್ಪತ್ರೆ ಸಮಾಜಕ್ಕೆ ಒಳ್ಳೆಯ ಸೇವೆ ನೀಡುವಂತಾಗಲಿ. ನಿಮ್ಮ ಎಲ್ಲ ಪ್ರಯತ್ನಕ್ಕೆ ದೇವರ ಅನುಗ್ರಹದ ಶ್ರೀರಕ್ಷೆ ನಿರಂತರ ಜೊತೆಗಿರಲಿ. ರೋಗವನ್ನು ಹೊತ್ತುಕೊಂಡು ಬಂದವರು ಇಲ್ಲಿಂದ ಹೋಗುವಾಗ ಅಳ್ತಾ ಬಂದವರು ಇಲ್ಲಿಂದ ಹೋಗುವಾಗ ನಗುತ್ತಾ ನಗುತ್ತಾ ಸಮಾಜಕ್ಕೆ ಮತ್ತೆ ತಮ್ಮ ಮನೆಗಳಿಗೆ ಮರಳುವಂತೆ ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೆಯ ಆಯುರಾರೋಗ್ಯ ಭಾವವನ್ನು ಕೊಡಲಿ, ನಿಮಗೂ ಶಕ್ತಿ ಕೊಡಲಿ, ಇಲ್ಲಿ ಬರುವವರಿಗೂ ಕೂಡ ಅಂತಹ ಅನುಗ್ರಹ ಮಾಡಿ ಎಲ್ಲರ ಬದುಕಿನಲ್ಲಿ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾರೊಬ್ಬರು ಕೂಡ ದುಃಖದಿಂದ ಇರದೆ ಸಂತೋಷದಿಂದ ನಗುತ್ತಾ ಇಲ್ಲಿಂದ ಹೊರಗುವಂತೆ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇದರ ಹಿಂದೆ ಶ್ರಮಿಸಿರುವ ಎಲ್ಲರಿಗೂ ಕೃಷ್ಣಾನುಗ್ರಹ ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಿ.